ಓ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಅದೇ ವಿಡಿಯೋ ನೋಡ್ತಾ ಇದ್ದೆ. ಲಾಸ್ಟ್ ನಾವು ಉತ್ತರದುರ್ಗ ವಿಡಿಯೋ ಮಾಡೋಕ್ಕೆ ಹೋಗಿದ್ದಾಗ ವಿಂಡ್ ಬ್ಲಾಸ್ಟ್ ಜಾಸ್ತಿ ಇತ್ತು. ಸೊ ಅದಕ್ಕೆ ಒಂದು ಏನಾದರೂ ಒಂದು ಸೊಲ್ಯೂಷನ್ ಇದು ಮಾಡೋಣ, ಸೊ ದಟ್ ವಿಂಡ್ ಬ್ಲಾಸ್ಟ್ನ ಕಡಿಮೆ ಮಾಡಿ ಅಥವಾ ವಾಯ್ಸ್ ಎಕ್ಸಾಕ್ಟಾಗಿ ಔಟ್ಡೋರಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ. ಸೊ ಅದಕ್ಕೆ ಏನಪ್ಪ ಸೊಲ್ಯೂಷನ್ ಅಂತಂದರೆ, ಅಫ್ಕೋರ್ಸ್ ನಾವು ಬೈಕ್ ಯೂಸ್ ಮಾಡಬೇಕು ವೈಲ್ ಕ್ಯಾಪ್ಚರಿಂಗ್ ದ ವಿಡಿಯೋ ಆನ್ ಔಟ್ಡೋರ್ ಕ್ಯಾಪ್ಚರ್ ಮಾಡಬೇಕಾದ್ರೆ. ಸೊ ಯೂಶ್ವಲಾಗಿ ಬೈಕಲ್ಲಿ ಹೋಗಬೇಕಾದ್ರೆ ನಾನು ವೈರ್ ಮೈಕ್ನ ನಾನು ಯೂಸ್ ಮಾಡಿ ಹೆಲ್ಮೆಟ್ ಒಳಗಡೆ ಅದೆಲ್ಲ ಫಿಕ್ಸ್ ಮಾಡಿರ್ತೀನಿ. ಬಟ್ ಅಪಾರ್ಟ್ ಫ್ರಮ್ ನಾನು ಹೆಲ್ಮೆಟ್ ತೆಗೆದಾಕ್ಬಿಟ್ಟು ಜಸ್ಟ್ ಹ್ಯಾಂಡಲ್ಲಿ ನಾವು ಗೋಪ್ರೋ ಸ್ಟಿಕ್ಕಲ್ಲಿ ನಾವು ಇಟ್ಕೊಂಡು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಬೇಕಾದ್ರೆ ಸಮ್ ಮೈಕ್ ಬಗ್ಗೆ ವೈರ್ ಮೈಕ್ ಇತ್ತು ಅಂದರೆ ಸ್ವಲ್ಪ ತುಂಬ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡೋದು ಅಂಥೇಳಿ ಒಂದು ಪ್ಲ್ಯಾನ್ ಮಾಡಿ ಯೋಚನೆ ಮಾಡ್ತಾ ಇದ್ದೆ. ಓ ರೈಡರ್ ಅವರೇ ಬನ್ನಿ, ನಮಸ್ಕಾರ. ನಮಸ್ಕಾರ. ನಾನಿವತ್ತು ಅದೇ ನಿಮಗೆ ಒಂದು ವಿಚಾರ ಹೇಳೋಣ ಅಂತ ಹೇಳಿ ಬಂದೆ. ನೀವು ಅದೇ ವಿಚಾರವಾಗಿ ಮಾತಾಡ್ತಾ ಇದ್ರಿ. ಸೊ ದಟ್ ಈಸ್ ಒನ್ ಆಫ್ ದಿ ಒಳ್ಳೆಯ ಟೈಮು ಅಂತ ಅನ್ಬೋದು. ಸೊ ಅಲ್ಲೇ ಲೈಕ್ ಲಾಸ್ಟ್ ವೀಡಿಯೋದಲ್ಲಿ ನೀವು ಹೇಳ್ದಂಗೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಅಥವಾ ವಿಂಡ್ ನಾಯ್ಸ್ ಜಾಸ್ತಿ ಆಗಿ ನಿಮಗೇನು ಆಡಿಯೋ ಕ್ವಾಲಿಟಿ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಸೊ ಅದಕ್ಕೊಂದು ಸೊಲ್ಯೂಷನ್ ಏನಾದರೂ ಒಂದು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಸೊ ದಟ್ ಅವಾಗ ನಿಮಗೆ ಒಂದು ವೈರ್ಲೆಸ್ ಮೈಕ್ ಪ್ರಾಬ್ಲಿ ನಿಮಗೆ ಅದು ಸಪೋರ್ಟ್ ಆಗುತ್ತೆ ಅಂತ ಹೇಳಿ ಒಂದು ಥಾಟ್ ಬಂತು. ಹಾಗಾಗಿ ನಿಮ್ಮೊಂದು ವೈರ್ಲೆಸ್ ಮೈಕ್ ಇದು ಮಾಡೋಣ ಕೊಡೋಣ ಅಂತ ಹೇಳಿಬಿಟ್ಟು ಬಂದೆ. ಹೌದಾ? ಎಸ್, ಒಳ್ಳೆಯ ಒಂದು ಇದಾಯಿತು ರೀ, ಕೋ ಇನ್ಸಿಡೆನ್ಸ್ ಅಂತ ಹೇಳ್ಬೋದು. ಸೊ ನಾನು ಅದು ಮೈಕ್ ಬಗ್ಗೆ ಏನಾದರೂ ವ್ಯವಸ್ಥೆ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದೇ ಟೈಮಿಗೆ ನೀವು ಒಂದು ಸಜೆಷನ್ ಕೊಡ್ತಾ ಇದ್ದೀರಾ. ಅದು ಯಾವ ಮೈಕ್ ತೊಗೊಬೇಕು ಏನು ಅಂತೇಳಿ ಅದ್ರ ಬಗ್ಗೆ ಡೀಟೇಲ್ಸ್ ಇದ್ದರೆ ಹೇಳಿಬಿಡಿ. ಅದೇ ನಾನು ಹೇಳ್ದಂಗೆ ನಿಮಗೆ ಸಜೆಸ್ಟ್ ಮಾಡ್ದಂಗೆ ವೈರ್ಲೆಸ್ ಮೈಕ್ ನಿಮಗೆ ಸಪೋರ್ಟ್ ಆಗ್ಬೋದು ಅಂಥೇಳಿ ಡಿಸೈಡ್ ಮಾಡಿ ನಿಮಗೊಂದು ಅಮೆಝಾನಲ್ಲಿ ಬುಕ್ ಮಾಡಿ ಒಂದು ಮೈಕ್ ನಿಮಗೆ ತಂದಿದ್ದೀನಿ. ಪ್ರಾಬ್ಲಿ ನಿಮಗಿದು ಮುಂದಿನ ವೀಡಿಯೋಸಲ್ಲಿ ಒಳ್ಳೆ ವಾಯ್ಸ್ ಕ್ಯಾಪ್ಚರ್ ಮಾಡಲಿಕ್ಕೆ ಸಪೋರ್ಟ್ ಆಗ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ. ಬೋಯಾ ವೈರ್ಲೆಸ್ ಮೈಕ್ ಪ್ಲೀಸ್ ತಗೊಳ್ಳಿ. ಥ್ಯಾಂಕ್ ಯು ರೈಡರ್ ಅವರೇ. ವೈರ್ಲೆಸ್ ಮೈಕು ನೀವೇ ತಂದಿದ್ದೀರಾ. ದಟ್ಸ್ ಒನ್ ಆಫ್ ದಿ ಗುಡ್ ಥಿಂಗ್. ಥ್ಯಾಂಕ್ ಯು. ಪ್ರಾಬ್ಲಿ ಇದನ್ನು ನಾವು ಇವಾಗ ಯಾವ ರೀತಿ ವಿಡಿಯೋಸ್ಗೆ ಸಪೋರ್ಟ್ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇದನ್ನು ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡಿ ಇಲ್ಲಿದ್ದೆ ಆಮೇಲೆ ಹೌ ಇಟ್ ವಿಲ್ ವರ್ಕ್ ಅದನ್ನು ಗಮನಿಸೋಣ. ಸೊ ಲೆಟ್ಸ್ ಕಮ್, ಇಟ್ಸ್ ಎ ಟೈಮ್ ಟು ಅನ್ಬಾಕ್ಸ್. ಓಕೆ ಸುರಿ, ನೀವು ಅನ್ಬಾಕ್ಸ್ ಮಾಡಿ ಅದನ್ನು ವಿಡಿಯೋ ಮಾಡಿ ನಾನು ಅದನ್ನು ಲೇಟರ್ ಐ ವಿಲ್ ಕ್ಯಾಚ್ ಅಪ್ ದಟ್ ವಿಡಿಯೋ ನಾನು ನೋಡ್ತೀನಿ. ಸೊ ಇವಾಗ ಒಂದು ಜಸ್ಟ್ ಸಮ್ ಅರ್ಜೆಂಟ್ ಕೆಲಸ ಇದೆ, ನಾನು ಹೊಡ್ತಾ ಇದ್ದೀನಿ. ಓಕೆ ರೈಡರ್ ಅವರೇ ಬಾಯ್, ಮತ್ತೆ ಸಿಗೋಣ. ಲೆಟ್ಸ್ ಗೋ ಫಾರ್ ಅನ್ಬಾಕ್ಸಿಂಗ್. ಐ ಥಿಂಕ್ ಇದು ನಮ್ಮ ಚಾನಲಲ್ಲಿ ಫಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಅಂತ ಹೇಳ್ಬೋದು. ಸ್ನೇಹಿತರೆ, ಅನ್ಬಾಕ್ಸ್ ಮಾಡೋಕ್ಕೆ ಗೀಬಲ್ ಸೆಟಪ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ವೈರ್ಲೆಸ್ ಮೈಕು ಏನಿದೆ ಇಲ್ಲ ಚೆಕ್ ಮಾಡೋಣ ಫುಲ್ಲು. ಎಸ್, ಪ್ಯಾಕಿಂಗ್ ಈ ರೀತಿ ಇದೆ. ಇಮೇಜ್ ಆಫ್ ದಿ ಮೈಕು. ಥ್ಯಾಂಕ್ ಯು ಫಾರ್ ಒಂಥರ ಒಳ್ಳೆ ಗುಡ್ ಇನಿಷಿಯೇಟಿವು. ಪ್ಯಾಕಿಂಗ್ ಮೆಟೀರಿಯಲ್ಸ್ಗೆ ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಅದನ್ನು ಸ್ಟಾಪ್ ಮಾಡೋಣ ಅಂತ ಹೇಳಿ ಉದ್ದೇಶದಿಂದ. ಸೊ ಜಸ್ಟ್ ಆ ಬಾಕ್ಸ್ ಮೇಲೆ ಅದೊಂದು ಯುಟಿಲೈಸೇಷನ್ ಏನು ಮಾಡ್ತಾ ಇದ್ದೀವಿ ಅದು ಜಾಯ್ನಿಂಗ್ ಒಂದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಇರೋದಕ್ಕೊಂದು ಮೆಸೇಜ್ ಇಟ್ಬಿಟ್ಟು ಅದರಲ್ಲಿ ಬಿಲ್ಲಾಗಿ ಕಳಿಸಿದ್ದಾರೆ. ಇನ್ನು ಮೈನ್ ಇವತ್ತಿನ ನಮ್ಮ ಅನ್ಬಾಕ್ಸಿಂಗು ಬೋಯಾ ಯೂನಿವರ್ಸಲ್ ಕಾರ್ಡಿಯೋ ಐಡಿ ಮೈಕ್ರೋಫೋನ್ ಬೋಯಾ. ಹೌದು, ಓಪನ್ ಮಾಡೋಣ. ಸೊ ಈಗ ನೋಡೋದಾದರೆ ಇದು ನೋಡ್ಬೋದು. ಇದನ್ನು ಡೆಡ್ ಕ್ಯಾಟ್ ಅಂತ ಹೇಳಿ ಕರೀತಾರೆ.
ಡೆಡ್ ಕ್ಯಾಟ್. ವೈ ಬಿಕಾಸ್ ಇದು ಒಂಥರ ಈ ಬೆಕ್ಕಿನ ಒಂದು ಕೂದಲುಗಳು ಜಾಸ್ತಿ ಇರುವಂಥ ಇದೆಯಲ್ಲ, ಹಾಗಾಗಿ ಪ್ರಾಬ್ಲಿ ಅದನ್ನು ಆ ರೀತಿ ಹೆಸರಿಟ್ಟು ಕರಿಬೋದು ಅನಿಸುತ್ತೆ. ಇದು ಮೇಯ್ನ್ಲಿ ಏನೇ ನಾಯ್ಸಸ್ ಇದ್ರು, ವಿಂಡ್ ನಾಯ್ಸ್ ಇರಲಿ, ಎಕ್ಸ್ಟ್ರಾ ಎಲ್ಲ ಡಿಸ್ಟರ್ಬೆನ್ಸ್ ಮ್ಯಾಕ್ಸಿಮಮ್ ಏನಿದೆ ಅದನ್ನೆಲ್ಲ ಇದು ಕಟ್ ಡೌನ್ ಮಾಡಿ ನಮ್ಮ ವಾಯ್ಸ್ನ ಕ್ಯಾಪ್ಚರ್ ಮಾಡುತ್ತೆ. ಅದೊಂದು ಆ್ಯಕ್ಚುಲಿ ಇದೊಂದು ಟೆಕ್ನಿಕ್ಕು, ಇದೊಂದು ಡೆಡ್ ಕ್ಯಾಟ್ ಇರೋದು ಇದು ಕೊಟ್ಟಿರೋದು. ಸೊ ಇದು ಜಸ್ಟ್ ರಿಮೂವಬಲ್ ಥರನೂ ಇದೆ, ನೋಡೋಣ. ಎಸ್, ಹಾಂ. ಸೊ ಇದು ಈಸಿಲಿ ರಿಮೂವಬಲ್. ಇದು ಮೈಕ್ ನಿಮಗೆ ಈ ರೀತಿ ಇದೆ. ಅದಕ್ಕೆ ಪಿನ್ ಕೊಟ್ಟಿದ್ದಾರೆ. ಇದು ಹೋಲ್ಡರ್, ನಿಮಗೆ ಲಾಕಿಂಗ್ ಸಿಸ್ಟಮ್, ಕ್ಯಾಮ್ರಾ ಮೇಲೆ ಏನು ನೀವು ಫಿಕ್ಸ್ ಮಾಡಬೇಕು ಅದು ಇದಕ್ಕೆ ಫಿಕ್ಸಿಂಗ್ ಮಾಡೋಕ್ಕೆ ಒಂದು ಹೋಲ್ಡರ್ ಅಂಬೋದು. ಸೊ ಇದು LRC ಅದೇನು ಹೆಸರು ಬರ್ತದೆ. ಇದೊಂದು ಕೇಬಲ್ ಕೊಟ್ಟಿದ್ದಾರೆ. ದೆನ್ ಒಂದು ಪೌಚ್ ಕೊಟ್ಟಿದ್ದಾರೆ, ಸಿಂಪಲ್. ಇದಿಷ್ಟು ಮೈಕ್ ಜೊತೆಗೆ ಬಂದಿರತಕ್ಕಂಥ ಆಕ್ಸೆಸರೀಸು. ಇದು ಮೈಕು, ಡೆಡ್ ಕ್ಯಾಟು, ಇದು ಹೋಲ್ಡರು, ಇದು ವೈರ್ಸು, ಇದು ಬ್ಯಾಗು, ಸ್ಟಿಕ್ಕರು, ವಾರಂಟಿ ಕಾರ್ಡು ಆ್ಯಂಡ್ ಯೂಸರ್ ಮ್ಯಾನ್ಯುಯಲ್. ಸೊ ಇದು ನಿಮಗೆ ವಾರಂಟಿ ಕಾರ್ಡು, ಇದು ಯೂಸರ್ ಮ್ಯಾನ್ಯುಯಲ್ಲು, ಇದು ಬ್ಯಾಗು, ಇದು ಬ್ರ್ಯಾಂಡಿಂಗ್ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ದೆನ್ ಇದು ಬಾಕ್ಸು, ಇದು ಹೋಲ್ಡರು, ಇದು ಡೆಡ್ ಕ್ಯಾಟ್ ವಿತ್ ಮೈಕ್ ಫಿಕ್ಸ್ ಆಗಿದೆ. ದೆನ್ ಇದು ನಿಮಗೆ ಅದು ಕನೆಕ್ಟ್ ಮಾಡುವಂಥ ಅಡ್ಯಾಪ್ಟರ್ ವೈರ್ ಕೊಟ್ಟಿದ್ದಾರೆ. ಇದು ನಿಮಗೆ ಈ ರೀತಿ ಒಂದು ಲುಕ್ನ ಕೊಡುತ್ತೆ. ಸೊ ಇದು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇದು ವೈರ್ ಕನೆಕ್ಟ್ ಆಗಿದೆ, ಕ್ಯಾಮ್ರಾ ಕನೆಕ್ಟ್ ಆಗಿದೆ. ಸೊ ಡೆಡ್ ಕ್ಯಾಟು ಇದೆಲ್ಲ ಮೈಕ್ ಫಿಕ್ಸ್ ಮಾಡಿಕೊಂಡ್ರೆ, ಸೊ ದಿಸ್ ವಿಲ್ ಬಿ ಸೆಟಪ್ ಫಾರ್ ನಿಮಗೆ. ಪ್ರಾಬ್ಲಿ ಇದ್ರ ಎಫೆಕ್ಟು ನಿಮಗೆ ಔಟ್ ಸ್ಟೇಷನಲ್ಲಿ ಅಥವಾ ಔಟ್ಡೋರಲ್ಲಿ ನಿಮಗೆ ವಾಯ್ಸ್ ಕ್ಯಾಪ್ಚರ್ ಮಾಡಿದಾಗ ಅಥವಾ ಬ್ಲಾಗ್ ಮಾಡಿದಾಗ ಪ್ರಾಬ್ಲಿ ಇದು ಎಫೆಕ್ಟ್ ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಗ್ಬೋದು. ಮೈಟ್ ಬಿ, ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಅದು ನಿಮ್ಗೆ ಹೋಗ್ತಾ ಮುಂದಿನ ವೀಡಿಯೋದಲ್ಲಿ ಇದು ಎಕ್ಸಾಕ್ಟಾಗಿ ನಿಮಗೆ ಇದರ ಒಂದು ಉಪಯೋಗ ಆಗ್ತಾ ಇದೆ ಅನ್ನೋ ತರಿಸಿರೋದು, ನಮ್ಮ ಒಂದು ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡಿದೆ, ಇದು ಗೊತ್ತಾಗುತ್ತೆ. ಸೊ ಡೋಂಟ್ ಮಿಸ್ ಟು ವಾಚ್ ಅಪ್ಕಮಿಂಗ್ ಬ್ಲಾಗ್ಸ್, ಬಿಕಾಸ್ ಅದರಲ್ಲಿ ವಾಯ್ಸ್ನ ನಾವು ಕಂಟ್ರೋಲ್ ಮಾಡಿರ್ತೀವಿ ಅಥವಾ ಒಳ್ಳೆ ಕ್ವಾಲಿಟಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿರ್ತೀವಿ. ಸೊ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮೈಟ್ ಬಿ ನಿಮಗೆ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಂಟಿಲ್ ದೆನ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ.